ಕೂಡಿಗೆ ಸಮೀಪದ ಗುಮ್ಮನಕೊಲ್ಲಿ ಸರ್ವೆ ನಂಬರ್ 1/1ರಲ್ಲಿ ರೈತ ಅಣ್ಣಯ್ಯ ಅವರು 1.5 ಎಕರೆಯಲ್ಲಿ ಬೆಳೆದ ರಾಗಿ, ಗೆಣಸು ಮತ್ತು ಇದೇ ಜಮೀನಿನ ಪಕ್ಕದಲ್ಲಿರುವ ಮಂಜು ಎಂಬುವವರ ಜಮೀನಿನಲ್ಲಿ ಬೆಳೆದ ತೆಂಗು, ಕೆಸ ಬೆಳೆ ನಷ್ಟವಾಗಿದೆ. ನೋಡಿ ಅಲ್ಲಿ ಒಳಗಡೆ ಎಲ್ಲವ ಹುಲ್ಲು ಏನು ಬಿಟ್ಟಿಲ್ಲ. ಫಾರೆಸ್ಟ್ ಅವರು ತೆಗಿರಿ ಅದೊಂದು ಕಲ್ಲ ಬ್ಲಾಸ್ಟ್ ಮಾಡಿ ಅಂದ್ರೆ ಮಾಡಲಿಲ್ಲ. ಅದು ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ ಸ್ವಾಮಿ. ಬೀಜ ರೈತ ಅಣ್ಣಯ್ಯ ಮಾತನಾಡಿ, ನಿರಂತರ ಕಾಡಾನೆ ದಾಳಿಯಿಂದ ಬದುಕಲು ತುಂಬಾ ಕಷ್ಟವಾಗುತ್ತಿದೆ. ಇಂದಿನ ಸರ್ಕಾರ ಶಾಶ್ವತವಾಗಿ ನಮ್ಮ ಪರಿಹಾರ ನೀಗಿಸಲು ರೈಲ್ವೆ ಕಂಬಿ ಅಳವಡಿಸಲು ಒತ್ತಾಯಿಸಬೇಕೆಂದರು. ಬಂದು ಈ ಜಾಗಕ್ಕೆ ಬಂದು 46 ವರ್ಷ ಆಯಿತು. ಇಲ್ಲಿಂದ ಆನೆ ಗಲಾಟೆ ತಪ್ಪಿಲ್ಲ. ನಾವು ಫಾರೆಸ್ಟ್ ಅವರಿಗೆ ಎಷ್ಟೋ ಹೇಳಿವೆ ಕೂಡ, ಒಂದು ಜಾಗದಲ್ಲಿ ಆನೆ ಬರೋ ಜಾಗದಲ್ಲಿ ಬಿಟ್ಬಿಟ್ಟು ಭಾರಿ ಹಿಂಸೆ ಕೊಡ್ತಾರೆ. ರಾತ್ರಿ ಇದೇ ಮನೆ ಒಳಗೆ ಮನೆಗಿದೆ. ಬಂದು ಇಲ್ಲಿ ಗಲಾಟೆ ನೋಡ್ಬಿಟ್ಟು ಮನೆ ಬಿಟ್ಟು ಓಡ್ಬಿಟ್ಟಿದ್ದೀನಿ. ಇಲ್ಲ ಅಂದರೆ ನಾನೂ ಇಲ್ಲಿ ಸತ್ತೋಗಿದ್ದೀನಿ. ಇದನ್ನು ಗೌರ್ಮೆಂಟು ಸಿದ್ದರಾಮಯ್ಯನವರು, ನಾನು ಜಾತಿಯಲ್ಲಿ ಕುರುಬ, ನೀವು ಕುರುಬರಾಗಿದ್ದೀರಿ ಸಿದ್ದರಾಮಯ್ಯ, ನಾನು ಅಯ್ಯಾಲಯ ಅಂತಲೇ ಕೇಳ್ತೀನಿ. ಇದಕ್ಕೆಲ್ಲ ಏನು ಇಲ್ಲದ ಜಾಕೆ, ಜನ ಇಲ್ಲದ ಜಾಕೆ ರೈಲ್ವೆ ಕಂಬಿ ಹಾಕಿದ್ದಾರೆ. ಜನಸಂಖ್ಯೆ ಇರೋ ಜಾಗದಲ್ಲಿ ರೈಲ್ವೆ ಕಂಬಿ ಹಾಕಿಲ್ಲ. ಮತ್ತೆ ಕಲ್ಲಿರೋ ಜಾಗದಲ್ಲಿ ಗ್ಯಾಪ್ ಬಿಟ್ಟವ್ರೆ. ಇದಕ್ಕೆ ಸಿದ್ದರಾಮಯ್ಯನವರೇ, ನಾನು ಜಾತಿ